ಯಾರು ಈ ಒಂದು ಪಿತೃದೋಷದಿಂದ ಪ್ರೇತಬಾಧೆಗಳಿಂದ ಬಳಲ್ತಾ ಇರ್ತಾರೋ ಅಂಥವರು ದೊಡ್ಡ ಮಟ್ಟದ ಅನಾರೋಗ್ಯ ಸಮಸ್ಯೆಗಳಿಂದ ಎದುರಿಸ್ತಾ ಇರ್ತಾರೆ. ಅವ್ರಿಗೆ ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಸಹ ಅದರಿಂದ ಏನೂ ಪ್ರಯೋಜನ ಇರಲ್ಲ. ಅವರನ್ನು ನೋಡಿದಂಥ ಡಾಕ್ಟ್ರ್ ಹೇಳ್ತಾರೆ, ನೀನು ನಾರ್ಮಲ್ ಆಗಿದೆಯಾ ಅಂತ. ಆದರೆ ಅವರು ಯಾವುದೇ ರೀತಿಯ ಒಂದು ನೋಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಅಗೋಚರವಾದಂತಹ ಒಂದು ಬಾಧೆಯನ್ನು ಎದುರಿಸ್ತಾ ಇರ್ತಾರೆ. ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ. ಬಾಡಿಲೆಲ್ಲ ಕಪ್ಪು ಕಪ್ಪು ಮಚ್ಚೆಗಳು ಉಂಟಾಗಿರ್ತವೆ. ಸ್ಕಿನ್ ಅಲರ್ಜಿ ಕಾಣಿಸ್ಕೊಳ್ತಾ ಇರ್ತದೆ. ಒನ್ ಸೈಡ್ ಹೆಡ್ಡೇಕ್ ಕಾಣಿಸ್ಕೊಳ್ತಾ ಇರ್ತದೆ. ಎಷ್ಟೇ ನಿದ್ರೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಸಹ ನಿದ್ರೆ ಸರಿಯಾಗಿ ಆಗ್ತಾ ಇರಲ್ಲ. ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಯಾರೋ ಕರೆದ ಹಾಗೆ, ಯಾರೋ ಬಂದು ಎಳೆದ ಹಾಗೆ, ಅವರ ಎದೆಯನ್ನು ಹೊತ್ತಿ ಹಿಡ್ಕೊಂಡ ಹಾಗೆ, ದೇಹ ಎಲ್ಲ ಗಾಬರಿಯಾಗಿ ಬೆವರಲಿಕ್ಕೆ ಪ್ರಾರಂಭವಾಗ್ತದೆ. ಪೂರ್ಣವಾಗಿ ನಿದ್ರಾಹೀನತೆಯನ್ನು ಎದುರಿಸ್ತಾ ಇರ್ತಾರೆ. ಲೋನ್ಲಿನೆಸ್ಸನ್ನು ಫೀಲ್ ಮಾಡ್ತಾ ಇರ್ತಾರೆ. ಎಲ್ಲರೂ ಇದ್ದರೂ ಸಹ ಯಾರ ಜೊತೆನೂ ಈ ಪ್ರೇತ ಬಾಧೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ಒಂದೇ ರೂಮಲ್ಲಿ ಇರಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ಯಾವುದೇ ರೀತಿಯ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸಲಿಕ್ಕೆ ಇಷ್ಟಪಡ್ತಾ ಇರಲ್ಲ. ವಿವಾಹದ ಬಗ್ಗೆ ಆಸಕ್ತಿ ಇರಲ್ಲ. ವೈವಾಹಿಕ ಜೀವನದ ಬಗ್ಗೆ ಅವ್ರಿಗೆ ಆಸಕ್ತಿ ಇರಲ್ಲ. ಜೊತೆಗೆ ಅನ್ನ ಆಹಾರಗಳನ್ನು ಭಕ್ಷಿಸಲಿಕ್ಕೆ ಇಷ್ಟವನ್ನು ಪಡಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸಾಹಾರವನ್ನು ಭಕ್ಷಿಸಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ಸಾತ್ವಿಕ ಆಹಾರವನ್ನು ಭಕ್ಷಿಸಲಿಕ್ಕೆ ಅವರು ಇಷ್ಟಪಡಲ್ಲ. ಅವರ ಊಟದ ಮಿತಿ ಅನ್ನೋದು ಇರಲ್ಲ. ಜೊತೆಗೆ ಯಾವ ಸಂದರ್ಭದಲ್ಲಿ ತಿನ್ನಬೇಕು ಅನ್ನೋದು ಸಹ ಅವ್ರಿಗೆ ಒಂದು ಕರೆಕ್ಟಾದ ಡಯಟ್ ಟೈಮ್ ಇರಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಹಗಲೊತ್ತೆಲ್ಲ ಮಲಗಿರೋದು, ರಾತ್ರಿ ಹೊತ್ತೆಲ್ಲ ಎದ್ದಿರ್ತಕ್ಕಂಥ ಒಂದು ಮನೋ ಕಾಯಿಲೆಗಳಿಗೆ ಒಳಗಾಗಿರ್ತಾರೆ. ಸದಾ ಸಿಟ್ಟಿನಿಂದ ಕೂಡಿರ್ತಾರೆ. ಎಲ್ಲರ ಮೇಲೂ ಜಗಳ ಮಾಡೋದು, ಗಲಾಟೆ ಮಾಡೋದು, ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ಆತಂಕವನ್ನು ಪಟ್ಕೊಳ್ಳೋದು, ಕೈ ಕಾಲೆಲ್ಲ ಬೆವ್ರದಂಗೆ ಅನಿಸೋದು, ಹಾರ್ಟ್ ಎಲ್ಲ ಡಬಡವ ಅಂತ ಹೊಡ್ಕೊಳ್ಳೋದು. ಯಾರೋ ನನ್ನ ಅಬ್ಸರ್ವ್ ಮಾಡ್ತಾಯಿದ್ರೆ ನನ್ನ ಅಬ್ಸರ್ವ್ ಮಾಡೋದ್ರ ಜೊತೆಗೆ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇರ್ತದೆ. ಕೆಲವು ಸಂದರ್ಭದಲ್ಲಿ ಅವರಿಗೆ ಆತ್ಮಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಇರ್ತವೆ. ಯಾರೋ ನನಗೆ ಎದುರುಗಡೆ ಪಾಸ್ ಆದಂಗೆ, ಹಿಂದುಗಡೆ ಪಾಸ್ ಆದಂಗೆ, ಕಿವಿಲಿ ಬಂದು ಮಾತಾಡಿಸ್ದಂಗೆ ಅವ್ರಿಗೆ ಫೀಲ್ ಆಗ್ತಾ ಇರ್ತದೆ.